ಸೊ ನಾನು ಈಗ ಎರಡನೇ ಸುದ್ದಿಯನ್ನು ತಮ್ಮೆದುರು ತರ್ತಾ ಇದ್ದೀನಿ. ಅದು ಬಹಳ ಮುಖ್ಯವಾಗಿ RSSನ ಸಹ ಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಅವರ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ಬಗ್ಗೆ ನಾನು ನಿನ್ನೆ ಬೇರೆ ಒಂದು ಸಂದರ್ಭದಲ್ಲಿ ಮಾತನಾಡಿದೆ. ಅದು ಬೇರೆ ಬೇರೆ ಟರ್ನ್ ತಗೋತಾ ಇದೆ. ವೈ RSS ಈಸ್ ಸಪೋರ್ಟಿಂಗ್ ಎ ಡೈಲಾಗ್ ವಿತ್ ಪಾಕಿಸ್ತಾನ. ಯಾಕೆ ಪಾಕಿಸ್ತಾನದ ಜೊತೆ ಡೈಲಾಗ್ ನಡೆಸಬೇಕು ಅಂತ ದತ್ತಾತ್ರೇಯ ಹೊಸಬಾಳೆಯವರು ಹೇಳ್ತಿದ್ದಾರೆ. ಹಾಗಿದ್ದರೆ ಮೋದಿಯವರು ತನಗಾಗ ಅವರ 56 ಇಂಚಿನ ಎದೆ ಇಷ್ಟು ಅವರಿಗೆ ಬೇರೆ ದಾರಿ ಇಲ್ಲದೆ ಈಗ ಪಾಕಿಸ್ತಾನದ ಜೊತೆ ಮಾತನಾಡುವ ಸ್ಥಿತಿ ಬಂದಿದ್ದಾರೆ. ಹೀಗೆ ಹಲವು ಪ್ರಶ್ನೆಗಳಿದೆ. ಅದರ ಜೊತೆ ನಾನು ಇನ್ನೊಂದು ಸ್ಪಷ್ಟಪಡಿಸಬೇಕು. ದತ್ತಾತ್ರೇಯ ಹೊಸಬಾಳೆ ದ ನಂಬರ್ 2 ಇನ್ RSS ಈಸ್ ವೆರಿ ವೆರಿ ಕ್ಲೋಸ್ ಟು ಮೋದಿ. ನರೇಂದ್ರ ಮೋದಿ ಇಸ್ ಅ ಕ್ಲೋಸ್, ನಾಟ್ ಮೋಹನ್ ಭಾಗವತ್. ಸೊ ಮೋಹನ್ ಭಾಗವತ್ ನಾಗಪುರದಲ್ಲಿ ಕೂತಿದ್ದೆ, ದತ್ತಾತ್ರೇಯ ಹೊಸಬಾಳೆ ಅವರು ಉತ್ತರ ಭಾರತದಲ್ಲಿ ಲಕ್ನೋದಲ್ಲಿ ರೌಂಡ್ ಆಗ್ತಿರ್ತಾರೆ. ನೆಕ್ಸ್ಟ್ ಅವರೇ ಸರಸಂಘ ಚಾಲಕರಾಗೋದು. ಬಟ್ ಈಸ್ ವೆರಿ ಕ್ಲೋಸ್ ಟು ನರೇಂದ್ರ ಮೋದಿ. ಸೊ ಯಾವಾಗ ದತ್ತಾತ್ರೇಯ ಹೊಸಬಾಳೆಯವರು ಈ ಮಾತನ್ನು ಆಡ್ತಾರೋ ಅದು ಮೋದಿಯವರ ಅಪ್ರೂವಲ್ ಅವರಿಗೆ ಇರಲೇಬೇಕು. ಮೋದಿಯವರ ಅಪ್ರೂವಲ್ ಪಡೆದು ಮಾತನ್ನು ಹೇಳಿದ್ರು ಅಥವಾ ಮೋದಿಯವರೇ ದತ್ತಾತ್ರೇಯ ಹೊಸಬಾಳೆ ಅವ್ರ ಈ ಮಾತು ಕೇಳಿಸಿದ್ರು, ಇದು ಪ್ರಶ್ನೆ. ಸೊ ಅವ್ರು ಹೇಳಿದ 2-3 ಅಂಶಗಳು ಇದೆ. ಅವರು ಒಂದು ಮಾತನ್ನು ಹೇಳ್ತಾರೆ ದತ್ತಾತ್ರೇಯ ಹೊಸಬಾಳೆ ಅವರು. ಪಾಕಿಸ್ತಾನ ಭಾರತ ಸಂಬಂಧ ಸುಧಾರಣೆಗೆ ಈ ಸುಧಾರಣೆ ಆಗುವುದು ಜನರಿಂದ ಮಾತ್ರ ಸಾಧ್ಯ, ಪೀಪಲ್ ಟು ಪೀಪಲ್. ಆಯಿತು, ಐ ಡೂ ಎಗ್ರಿ. ಆದರೆ ಪಾಕಿಸ್ತಾನದ ಜನರ ಹತ್ರ ಮಾತನಾಡಿದರೆ ನಮಗೆ ದೇಶದ್ರೋಹಿ ಅಂತ ಹಣೆಪಟ್ಟಿ ಹಚ್ಚುವ ಸಂಘ ಪರಿವಾರದ ಕಾರ್ಯಕರ್ತರಿದ್ದಾರಲ್ಲ ಸಾರ್ ದತ್ತಾತ್ರೇಯ ಹೊಸಬಾಳೆ ಅವರೇ, ಜನ ಮಾತನಾಡೋದಕ್ಕೆ ಎಲ್ಲಿ ಬಿಡ್ತಿದ್ವಿ? ಅಮನ್ ಕಿ ಆಶಾ ಅಂತ ಒಂದು ಪ್ರೋಗ್ರಾಮ್ ಪಾಕಿಸ್ತಾನಿ ಟಿವಿಗಳಲ್ಲಿ ನಡೀತಾ ಇತ್ತು. ಆ ಅಮನ್ ಕಿ ಆಶಾವನ್ನೇ ಫಿನಿಶ್ಡ್. ಯಾಕೆಂದರೆ ಪ್ರತಿಯೊಬ್ಬ ಭಾರತೀಯರು ಕೂಡ ಅವನು ಈ ದೇಶಭಕ್ತ ಅಂತ ತೋರಿಸಿಕೊಳ್ಳೋದಕ್ಕೆ ಅವನು ಪಾಕಿಸ್ತಾನವನ್ನು ವಿರೋಧಿಸೋದು, ಪಾಕಿಸ್ತಾನಿಯರನ್ನ ವಿರೋಧಿಸೋದೇನಿದೆ ಅದು ಪ್ರೀ ರಿಕ್ವಿಸಿಟ್ ಅಂತ. ಆ ರೀತಿ ಸಮಾಜವನ್ನು ಮಾಡಿಟ್ಟಿದ್ದೀರಿ. ಅಲ್ಲಿ ಪಾಕಿಸ್ತಾನ ಸುಧಾರಣೆಗೆ ಜನರಿಂದ ಮಾತ್ರ ಸಾಧ್ಯ ಅನ್ನೋ ಮಾತನ್ನು ಹೇಳ್ತೀರಿ. ಅದು ಸೈನ್ಯದಿಂದ, ಪೊಲಿಟಿಷಿಯನ್ಸಿಂದ ಸಾಧ್ಯ ಇಲ್ಲ. ಮೊದಲು ನಿಮ್ಮ ಕಾರ್ಯಕರ್ತರಿಗೆ ಹೇಳಬೇಕಲ್ವ. ನಿಮ್ಮ ಸಂಘ ಪರಿವಾರದ ಕಾರ್ಯಕರ್ತರು ಬೆಳಗ್ಗೆ ಮೊದಲು ಚಡ್ಡಿ ಹಾಕತ್ತಿದ್ರು, ಪ್ಯಾಂಟ್ ಹಾಕ್ಕೊಂಡು ಕೈಯಲ್ಲಿ ಲಾಠಿ ಇಟ್ಕೊಂಡು ಬೆಳಗ್ಗೆ ಸದಾ ಸಲೇ ಮಾತ್ರ ಭೂಮಿ ಅಂತಾರಲ್ಲ, ಅವ್ರಿಗೆ ಫಸ್ಟ್ ಹೇಳಿ ಸರ್ ನೀವು ಅಲ್ವಾ. ಜನರ ನಡುವೆ ಯಾವ ಸಂಪರ್ಕ ಬೆಳೆಯುತ್ತೆ? ಪಾಕಿಸ್ತಾನದವರು ಇಂಡಿಯಾಕ್ಕೆ ಬರಬೇಕು, ಇಂಡಿಯಾದವರು ಪಾಕಿಸ್ತಾನಕ್ಕೆ ಹೋಗಬೇಕು, ಜನರ ನಡುವೆ ಸಂಬಂಧ ನಾವು ಕ್ರಿಕೆಟ್ ಮ್ಯಾಚನ್ನೇ ಬಿಡಲ್ಲ. ಕ್ರಿಕೆಟ್ ಹಾಳಾಗೋಗಲ್ರಿ. ಕ್ರಿಕೆಟ್ ಅಂಗಳದಲ್ಲಿ ಶೇಕ್ ಹ್ಯಾಂಡ್ ಮಾಡೋಕ್ಕೆ ಬಿಡಲ್ಲ ನೀವು. ಪಾಕಿಸ್ತಾನಿ ಆಟಗಾರರ ಜೊತೆ ಯು ಡೋಂಟ್ ವಾಂಟ್ ಟು ಶೇಕ್ ಹ್ಯಾಂಡ್, ದೆನ್ ಜನರ ನಡುವಿನ ಸಂಬಂಧ ಹೇಗೆ ಸಾಧ್ಯ ಆಗುತ್ತೆ? ಅಂದರೆ ನೀವೇನೋ ಸುಳ್ಳು ಹೇಳ್ತಿದ್ದೀರಿ ಹೊಸಬಾಳೆಯವರೇ. ನೀವು ಯಾರ್ದೋ ಉದ್ದೇಶಕ್ಕೆ ಮಾತನ್ನಾಡ್ತಿದ್ದೀರಿ ನಿಮ್ಮ ಮನಸ್ಸಿನಿಂದ ಅಂತ ನನಗೆ ಅನಿಸಲ್ಲ. ಸೊ ಎರಡನೇ ಮಾತು ಭಾಳ ಮುಖ್ಯ. ದತ್ತಾತ್ರೇಯ ಹೊಸಬಾಳೆ ಅವರು ಹೇಳಿದ್ದು, ಪರಿಶುದ್ಧ ಪ್ರೀತಿ ಇದ್ದರೆ ಅಂತರಧರ್ಮೀಯ ವಿವಾಹವು ಒಪ್ಪಿತ. ಸೊ ಒಂದು ಪರಿಶುದ್ಧ ಪ್ರೀತಿ ಇದ್ದರೆ ಓಕೆ ಫೈನ್, ಆದರೆ ನೀವು ಅದಕ್ಕೆ ಲವ್ ಜಿಹಾದ್ ಅಂತ ಹಣಪಟ್ಟಿಯನ್ನು ಹಾಕ್ತೀರಿ. ಒಬ್ಬ ಮುಸ್ಲಿಂ ಹುಡುಗ ಒಂದು ಹಿಂದೂ ಹುಡುಗಿಯನ್ನು ಪ್ರೀತಿಸಿದರೆ, ಮತ್ತು ಹಿಂದೂ ಹುಡುಗಿ ಮುಸ್ಲಿಂ ಯುವಕನನ್ನು ಪ್ರೀತಿಸಿದರೆ ಅದು ಲವ್ ಜಿಹಾದ್ ಅಂತ ರಸ್ತೆಗೆ ಇಳಿತಾ ಇರುವವರು ಯಾರು? ಗಲಾಟೆ ಮಾಡ್ತಾ ಇರುವವರು ಯಾರು? ಆ ಹೆಣ್ಣುಮಕ್ಕಳನ್ನು ಒಂದು ಹಿಂದೂ ಮುಸ್ಲಿಂ ಗಂಡು ಹೆಣ್ಣು ಎಲ್ಲೋ ಬೀಚ್ನಲ್ಲೋ ಇನ್ನೆಲ್ಲೋ ಕೂತು ಮಾತನಾಡ್ತಾ ಇದ್ದರೆ ಅವರ ಮೇಲೆ ದಾಳಿ ನಡೆಸ್ತಾ ಇರುವವರು ಯಾರು? ನಿಮ್ಮ ಸಂಘ ಪರಿವಾರದ ಕಾರ್ಯಕರ್ತರಿಗೆ, ಬಜರಂಗ ದಳಿಗಳಿಗೆ ಗೊತ್ತಿಲ್ವಾ? ನೀವು ಹೇಳ್ತಾ ಇರುವುದು ಏನು? ಪರಿಶುದ್ಧ ಪ್ರೀತಿ ಅಂತ. ಪರಿಶುದ್ಧ ಪ್ರೀತಿಯ ಅರಿವು RSSನವರಿಗಿದೆ ಅಂತ ನನ್ನ ನಂಬಿಕೆನೇ ಇಲ್ಲ. ಬಹುತೇಕ RSS ಕಾರ್ಯಕರ್ತರಿಗೆ ಹೃದಯ ಅನ್ನೋದಿಲ್ಲ. ದೆ ಲಾಸ್ಟ್. ಅವರಿಗೆ ಹಾರ್ಟ್ ಇಲ್ಲ, ಹಾರ್ಟ್ಲೆಸ್ ಫೆಲೋಸ್ ಅವರು. ಅಂಥ ಸಿಚುವೇಷನ್ನಲ್ಲಿ ಅವರಿಗೆ ಪ್ರೀತಿ ಇದ್ದರೆ ಅನ್ನೋ ಮಾತನ್ನಾಡ್ತೀವಿ. ಅದ್ರ ಜೊತೆಗೆ RSS ಅವ್ರು ಭಾಳ ಜನಕ್ಕೆ ಪ್ರೀತಿನ ಬಿಡ್ತಾರೆ. ಅವರೆಲ್ಲ ಬಹುತೇಕ ಜನ ಬ್ರಹ್ಮಚಾರಿಗಳು ಹೌದು ಅಲ್ಲ ಗೊತ್ತಿಲ್ಲ, ಮದುವೆ ಆಗದಿರುವವರು. ಈ ಮದುವೆ ಆಗದಿರುವವರಿಗೆ ಪ್ರೀತಿ ಬಗ್ಗೆ ಗೊತ್ತಿರುತ್ತೆ ಅಂತೇಳಿ ಎಲ್ಲ. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯವರು ಮದುವೆಯಾಗಿ ಹೆಂಡತಿ ಬಿಟ್ಟರು, ಇನ್ನೊಂದು ಕಡೆ ಮೋಹನ್ ಭಾಗವತ್ ದತ್ತಾತ್ರೇಯ ಹೊಸಬಾಳೆ ಅವರಿಗೆ ಪ್ರೀತಿ ಏನು ಗೊತ್ತಿದೆ? ಮದುವೆ ಆಗದಿರುವವರು
ಪ್ರೀತಿಯನ್ನು ದೂರ ಬಿಟ್ಟವರು, ಗೊತ್ತಿಲ್ಲ ನನಗೆ. ಅದರ ಜೊತೆಗೆ ಅವ್ರು ಇನ್ನೊಂದು ಮಾತನ್ನು ಹೇಳ್ತಾರೆ, ದೇಶ ಯಾವಾಗಲೂ, ಈ ದೇಶ ಏನಿದೆ ಇದು ಯಾವಾಗಲೂ ಹಿಂದೂ ರಾಷ್ಟ್ರ ಆಗಿತ್ತು. ಅವರು ಈ ಮಾತನ್ನು ಹೇಳುವಾಗ ಅವರ ಅಖಂಡ ಭಾರತ್ ಅನ್ನುವ ಕಲ್ಪನೆ ಇದೆಯಲ್ಲ, ಅದರ ಆಧಾರದ ಮೇಲೆ ಹೇಳಿ ಅವ್ರ ಪ್ರಕಾರ ಭಾರತ, ಪಾಕಿಸ್ತಾನ, ದಟ್ ಅಫ್ಘಾನಿಸ್ತಾನ ಎಲ್ಲ ಈ ಆರ್ಯಾವರ್ತ್ ಅಂತ ಹೇಳ್ತಾರೆ, ಇದೆಲ್ಲ ಕೂಡ ಇದರ ಭಾಗ ಅನ್ನುವ ಮಾತನ್ನು. ಆದರೆ ಏನು ಗೊತ್ತಾ, ಕೇವಲ ಭೂಮಿಯ ಮೇಲೆ ನೀವು ಒಂದು ದೇಶ ಹೇಳೋಕ್ಕಾಗಲ್ಲ. ಒಂದು ಭೂಮಿ ಏನಿದೆ, ಭೂಮಿ ಮಾತ್ರ ದೇಶ ಅಂದರೆ ವಿಲ್ ಬಿಕಮ್ ಎ ರಿಯಲ್ ಎಸ್ಟೇಟ್ ಏಜೆಂಟ್ಸ್. ಕಂಟ್ರಿ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಕಂಟ್ರಿ ಅಂತ ಅಂದರೆ ಜನ ಅಲ್ಲಿ ಬರ್ತೀವಿ. ನೀವು ಜನರನ್ನು ಬಿಟ್ಟು ಒಂದು ದೇಶದ ಕಲ್ಪನೆ ಕೇವಲ ಭೌಗೋಳಿಕವಾಗಿ ಮಾಡ್ಕೊಳ್ಳೋದಿದೆಯಲ್ಲ, ಅಟರ್ ನಾನ್ಸೆನ್ಸ್. ದಟ್ ಇಸ್ ಅಟರ್ ನಾನ್ಸೆನ್ಸ್. ನೀವು ಜನರನ್ನು ಇನ್ವಾಲ್ವ್ ಮಾಡ್ಕೊಳ್ದೇನೆ ಹೂ ಕ್ಯಾನ್ ಸೇ ದ್ಯಾಟ್. ಆದರೆ ನೀವೆಲ್ಲೂ ಕೂಡ ಜನರ ಇನ್ವಾಲ್ವ್ನೇ ಮಾಡ್ಕೊಂಡಿಲ್ಲ. ನೀವು ಕಾಶ್ಮೀರದ ಬಗ್ಗೆ ಮಾತನಾಡುವಾಗ, ಕಾಶ್ಮೀರಿ ಸಮಸ್ಯೆ ಬಗ್ಗೆ ಮಾತನಾಡುವಾಗ, ಕಾಶ್ಮೀರಿ ಜನರು ಅವರ ಈಥೋಸ್ ಏನಿದೆ, ಅವ್ರ ಲೈಫ್ ಏನಿದೆ, ಅವ್ರ ಕಲ್ಚರ್ ಏನಿದೆ ಅಲ್ವಾ, ಅವ್ರ ಫೋಕ್ ಏನಿದೆ, ಅದು ಯಾವುದನ್ನೂ ಕೂಡ ನೀವು ಗಣನೆಗೆ ತೆಗೆದುಕೊಳ್ಳದೆ ದೇಶ ಅನ್ನುವ ಮಾತನ್ನು ನೀವು ಹಾಗೆ. ಸೊ ಆದ್ದರಿಂದ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ ಅಂತ. ಸೊ ಇನ್ನು ನಾನು ಹೇಳಿದಾಗ ಈ 3 ವಿಚಾರಗಳನ್ನು ದತ್ತಾತ್ರೇಯ ಹೊಸಬಾಳೆಯವರು ಪ್ರಸ್ತಾಪ ಮಾಡಿದ್ದಾರೆ. ಇದನ್ನೆಲ್ಲ ಗಮನಿಸಿದಾಗ ಇದು ಕೇವಲ ದತ್ತಾತ್ರೇಯ ಹೊಸಬಾಳೆಯವರ ಮಾತಂತ ನನಗನ್ಸುತ್ತೆ. ಇದರ ಹಿಂದೆ ಬೇರೆ ಬೇರೆ ಕಾರಣಗಳಿವೆ. ಈಗ ದೊರಕ್ತಾ ಇರುವ ಒಂದು ಮಾಹಿತಿಯ ಪ್ರಕಾರ ಅಮೇರಿಕ ಹಾಗೂ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಪಾಕಿಸ್ತಾನದ ಜೊತೆ ಸಂಬಂಧವನ್ನು ಸುಧಾರಿಸಿ ಅನ್ನೋ ಒತ್ತಡವನ್ನು ಹಾಕ್ತಿದ್ದಾರೆ. ಮೋದಿಯವರಿಗೆ ಒತ್ತಡದಲ್ಲಿ ಬದುಕೋದು ಭಾಳ ಕಷ್ಟ ಆಗ್ತದೆ. ಅವರು ಎದುರುಗಡೆ 56 ಇಂಚಿನ ಎದೆ ತೋರಿಸಿದ್ರು ಕೂಡ ಒತ್ತಡಕ್ಕೆ ಅವರು ಮಣಿಬಿಡ್ತಾರೆ. ಒತ್ತಡ ಅವರನ್ನು ಹೆಚ್ಚು ಕುಸಿಯುವಂತೆ ಮಾಡುತ್ತೆ. ಸೊ ಹಾಗಿದ್ರೆ ಒತ್ತಡದಿಂದ ಈ ಮಾತನ್ನು ಹೇಳಿಸಿದ್ರ ದತ್ತಾತ್ರೇಯ ಹೊಸಬಾಳೆ ಅವರ ಹತ್ರ. ಸೊ ಯಾಕೆಂದರೆ ಇದು ಎಲ್ಲೋ ಪಾಸಿಂಗ್ ರಿಮಾರ್ಕ್ ಅಲ್ಲ. ದತ್ತಾತ್ರೇಯ ಹೊಸಬಾಳೆಯವರು ಅವರು PTI ಸುದ್ದಿ ಸಂಸ್ಥೆಗೆ ಕೊಟ್ಟ ಸಂದರ್ಶನ ಎಂಟೈರ್ಲಿ ಡಿಫ್ರೆಂಟ್. ಅಂದರೆ ಇಟ್ಸ್ ವೆರಿ ಸೀರಿಯಸ್ ಥಿಂಗ್. ಏನಾಗುತ್ತೆ, ಮಾಧ್ಯಮಗಳಲ್ಲಿ ಯೂಸ್ವಲಿ ಒಂದು ಗೂಟ ಹಿಡಿತಾರೆ, ಬಂದು ರಿಯಾಕ್ಟ್ ಮಾಡ್ತಾರೆ, ದಟ್ ಇಸ್ ಇಟ್ ಡಿಫ್ರೆಂಟ್. ಆದರೆ ಒಂದು ಸಂದರ್ಶನದ, ಆ ಸಂದರ್ಶನವನ್ನು ವ್ಯವಸ್ಥೆ ಮಾಡಿದವರು ಯಾರು, ಯಾಕೆ ವ್ಯವಸ್ಥೆ ಮಾಡಿದ್ರು, ಇಂಥ ಪ್ರಶ್ನೆಗಳಿರ್ತವೆ. ಮತ್ತು ಈ ಸಂದರ್ಶನದಲ್ಲಿ ಮಾತನಾಡೋದಿರುತ್ತಲ್ಲ, ಅದು ಇಂಡಿವಿಜುವಲ್ ಇಂಟರ್ವ್ಯೂ. ಅದನ್ನು ಮಾತನಾಡುವಾಗ ಅದು ಅದರ ಹಿಂದೊಂದು ಉದ್ದೇಶ ಇರುತ್ತೆ. ಆ ಉದ್ದೇಶ ಇರಬೇಕು ಅಂತ ಅನಿಸುತ್ತೆ. ಆದ್ದರಿಂದ ಭಾರತದ ವಿದೇಶಾಂಗ ನೀತಿ ಏನಿದೆ, ಆ ವಿದೇಶಾಂಗ ನೀತಿಯನ್ನು ಇನ್ಯಾರೋ ನಿಯಂತ್ರಿಸ್ತಿದ್ದಾರೆ. ಪಾಕಿಸ್ತಾನ ಏನಿದೆ, ಪಾಕಿಸ್ತಾನವನ್ನು ವಿಶ್ವದ ನಕಾಶೆಯಿಂದನೇ ಎತ್ತಾಕ್ಬಿಡ್ತೀವಿ ಅಂತ ಹೇಳಿದವರು ಈಗ ಸರೆಂಡರ್ ಆದಂತೆ ಕಾಣಬೇಕು. ಅದಕ್ಕೇನೆ ಭಾಳ ಜನ ಕಾಂಗ್ರೆಸ್ನವ್ರ ಪ್ರತಿಪಕ್ಷ ನರೇಂದರ್ ಸರೆಂಡರ್ ಅಂತ. ನರೇಂದರ್ ಸರೆಂಡರ್ ಯಾರಿಗೆ? ಸೊ ನರೇಂದರ್ ಸರೆಂಡರ್ ಟು ಪಾಕಿಸ್ತಾನ, ನರೇಂದರ್ ಸರೆಂಡರ್ ಟು ಅಮೇರಿಕಾ, ನರೇಂದರ್ ಸರೆಂಡರ್ ಟು ಮಧ್ಯಪ್ರಾಚ್ಯ, ಕೊಲ್ಲಿ ರಾಷ್ಟ್ರಗಳು, ಗೊತ್ತಿಲ್ಲ. ಆದರೆ ಎಲ್ಲೋ ನರೇಂದರ್ ಸರೆಂಡರ್ ಅನ್ನುವ ಮಾತು ಕೇಳಿಬರ್ತಾ ಇದೆ. ನಮ್ಮ ವಿದೇಶಾಂಗ ನೀತಿ ಏನಿದೆ ಅದು ಹೊರಸ್ಕೊಂಡು ಹೋಗ್ತಾ ಇದೆ.